ಹಲೋ, ಲರ್ನ್ ಇಂಗ್ಲಿಷ್ ಥ್ರೂ ಕನ್ನಡ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ. ವೆಲ್ಕಮ್ ಟು ಎನ್ ಎಂ ಚೆನ್ನ ವಿತ್ ಇಂಗ್ಲಿಷ್. ಹಲೋ ಗಾಯ್ಸ್, ಈ ಒಂದು ವಿಡಿಯೋದಲ್ಲಿ ಎಂದಿನಂತೆ ದಿನನಿತ್ಯ ಬಳಸ್ತಕ್ಕಂತಹ ಒಂದು ಪ್ರಮುಖ ವಾಕ್ಯಗಳು ನೋಡ್ತಾ ಹೋಗೋಣ. ಕನ್ನಡದ ಮೂಲಕ ಇಂಗ್ಲಿಷ್ ಕಲಿತಾ ಹೋಗೋಣ. ರೈಟ್, ಹಾಗಾದ್ರೆ ಈ ಒಂದು ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ. ನನ್ನನ್ನು ಕಾಲೇಜಿಗೆ ಡ್ರಾಪ್ ಮಾಡಿ. ನನ್ನನ್ನು ಕಾಲೇಜಿಗೆ ಡ್ರಾಪ್ ಮಾಡಿ. ಡ್ರಾಪ್ ಮೀ ಆಫ್ ಅಟ್ ಕಾಲೇಜ್. ಡ್ರಾಪ್ ಮೀ ಆಫ್ ಅಟ್ ಕಾಲೇಜ್. ನೀವು ನನ್ನನ್ನು ಗುರುತಿಸಿದ್ದೀರಾ? ನೀವು ನನ್ನನ್ನು ಗುರುತಿಸಿದ್ದೀರಾ? ಡಿಡ್ ಯು ರೆಕಗ್ನೈಸ್ ಮೀ? ಡಿಡ್ ಯು ರೆಕಗ್ನೈಸ್ ಮೀ? ನನಗೆ ಹೊಟ್ಟೆ ತುಂಬಿದೆ. ನನಗೆ ಹೊಟ್ಟೆ ತುಂಬಿದೆ. ಐ ಆಮ್ ಫುಲ್. ಐ ಆಮ್ ಫುಲ್. ಅವನು ರಾತ್ರಿ ಹಾಸಿಗೆಯಿಂದ ಬಿದ್ದನು. ಅವನು ರಾತ್ರಿ ಹಾಸಿಗೆಯಿಂದ ಬಿದ್ದನು. He fell off the bed at night. He fell off at the bed at night. ನಿಮ್ಮ ಶರ್ಟ್ ಬಟನ್ ಕಳಚಿದೆ. ನಿಮ್ಮ ಶರ್ಟ್ ಬಟನ್ ಕಳಚಿದೆ. Your shirt button has come off. Your shirt button has come off. ಇಂದು ತುಂಬಾ ಬಿಸಿಲು ಅಥವಾ ಇಂದು ತುಂಬಾ ಬಿಸಿಲಿದೆ ಅಂತ ಹೇಳ್ತೀವಿ. It is very sunny today. It is very sunny today. ಮನೆಯಲ್ಲಿ ಇದೆಯಾ? ಮನೆಯಲ್ಲಿ ಇದೆಯಾ? Are you at home? Are you at home? ಇದನ್ನು ಸ್ವಲ್ಪ ಲೂಸ್ ಮಾಡು. ಇದನ್ನು ಸ್ವಲ್ಪ ಲೂಸ್ ಮಾಡು. Loosen it a bit. Loosen it a bit. ಎಲ್ಲವೂ ಚೆನ್ನಾಗಿ ಮಾಡಿದರು. ಎಲ್ಲವೂ ಚೆನ್ನಾಗಿ ಮಾಡಿದರು. Everyone did well. Everyone did well. ಅದೇ ದಿನ. ಅದೇ ದಿನ. On the same day. On the same day. ಈ ದಾರಿಯಲ್ಲಿ ಹೋಗು. ಈ ದಾರಿಯಲ್ಲಿ ಹೋಗು. ಗೋ ದಿಸ್ ವೇ. ಗೋ ದಿಸ್ ವೇ. ರೈಟ್, ಹಾಗಾದರೆ ಈಗ ಪ್ರಾಕ್ಟೀಸ್ ಟೈಮ್. ಈ ಎಲ್ಲ ವಾಕ್ಯ ನೋಡಿದ್ರಲ್ಲ, ಈ ಒಂದು ವಾಕ್ಯದಿಂದ ನೀವು ಕನ್ನಡದಲ್ಲಿ ವಾಕ್ಯ ಕೊಡ್ತೇನೆ, ಇಂಗ್ಲೀಷ್ನಲ್ಲಿ ಏನಂತಾರೆ ಅಂತಕೊಂಡು ಕಾನ್ಸ್ಟಲಿ ಕಾಮೆಂಟ್ ಮಾಡಿ. ರೈಟ್, ನನಗೆ ಹೊಟ್ಟೆ ತುಂಬಿದೆ. ನನಗೆ ಹೊಟ್ಟೆ ತುಂಬಿದೆ. ಇದನ್ನು ಸ್ವಲ್ಪ ಲೂಸ್ ಮಾಡು. ಇದನ್ನು ಸ್ವಲ್ಪ ಲೂಸ್ ಮಾಡು ಅಂತಕ್ಕಂಥ ಎರಡು ವಾಕ್ಯಗಳನ್ನ ಏನು ಮಾಡ್ತೀರಿ ಇಂಗ್ಲೀಷ್ನಲ್ಲಿ ತರ್ಜುಮೆ ಮಾಡಿ ಕಾನ್ಸ್ಟಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗಾದ್ರೆ ಈ ಒಂದು ವಿಡಿಯೋ ಇಷ್ಟ ಆಯ್ತಾ ಲೈಕ್ ಮಾಡಿ, ಇನ್ನೊಬ್ರಿಗೂ ಹೆಚ್ಚು ಶೇರ್ ಮಾಡಿ, ವಿಷಯ ಇನ್ನೊಬ್ರು ತಿಳಿಯಲಿಕ್ಕೆ ಸಾಧ್ಯ ಅಂತ ಹೇಳ್ತೀವಿ. ವಿಡಿಯೋ ಮುಗಿಸಾಯಿನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.